ಭಾರತ ಕೊಡ್ತಾ ಇರುವಂತಹ ಟ್ರೇಲರ್ಗೇನೆ ಈ ಪಾಕಿಸ್ತಾನ ಪತ್ರಗೊಡ್ತಾ ಇದೆ, ಕಕ್ಕಾಬಿಕ್ಕಿ ಆಗ್ತಾ ಇದೆ. ಇದರ ನಡುವೆ ಜಾಗತಿಕ ಮಟ್ಟದಲ್ಲಿ ಎರಡೂ ರಾಷ್ಟ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಭಾರತ ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಪಾಕ್ ಪ್ರಧಾನಿಗೂ ಕರೆ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ಪಹಲ್ಗಾಮ್ ದಾಳಿ ಖಂಡಿಸಿದ ಆಂಟಾನಿಯೋ ಗುಟೆರಸ್ ಅವರಿಗೆ ಕಾರ್ ಮಾಡಿರುವಂತಹದ್ದು. ಭಾರತ ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆಯಲ್ಲ, ಜಾಗತಿಕ ಮಟ್ಟದಲ್ಲಿ ಯುದ್ಧ ಒಂದು ಆರಂಭ ಆಗಿಬಿಟ್ರೆ ಯಾವ್ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಉಕ್ರೇನ್ ರಷ್ಯಾ ವಾರಲ್ಲಿ ನೋಡಿದ್ದೀವಿ. ಈ ವಾರ್ಗಳು ಸೃಷ್ಟಿ ಆಗಿಬಿಟ್ರೆ ಕೇವಲ ಎರಡು ದೇಶಗಳಿಗೆ ಮಾತ್ರ ಅದರ ಪರಿಣಾಮ ಬೀರೋದಿಲ್ಲ, ನಾನಾ ದೇಶಗಳ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿಯೇ ವಿಶ್ವಸಂಸ್ಥೆ ಸ್ಟಾರ್ಟ್ ಆಗಿರೋದೇ ಶಾಂತಿಯನ್ನು ಕಾಪಾಡೋದಕ್ಕೆ. ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಈಗ ಅದರ ಪ್ರಧಾನ ಕಾರ್ಯದರ್ಶಿ ಏನಿದ್ದಾರೆ ಅವರು ಎರಡೂ ದೇಶದವರೆಗೂ ಕರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ದೇಶದ ವಿದೇಶಾಂಗ ಸಚಿವರಿಗೆ ಮತ್ತು ಪಾಕಿಸ್ತಾನದ ಪ್ರಧಾನಿಗಳಿಗೆ ಕರೆ ಮಾಡಿ ಯುದ್ಧ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ, ಸಂಧಾನದ ಮಾತುಕತೆ ಆಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಬಟ್ ಯಾವ ರೀತಿಯಲ್ಲಿ ಇದಕ್ಕೆ ಭಾರತ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗಾಗಲೇ 100 ದೇಶಗಳ ಮುಖ್ಯಸ್ಥರಿಗೆ ಪಾಕಿಸ್ತಾನದ ನರಿಬುದ್ಧಿಯನ್ನು ಸಾಕ್ಷಿ ಸಮೇತ ವಿವರಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಈಗ ಪಾಕಿಸ್ತಾನ ಒಬ್ಬಂಟಿ ಆಗಿಬಿಟ್ಟಿದೆ. ಇನ್ನು ಭಾರತದಲ್ಲಾಗ್ತಾ ಇರುವಂತಹ ತಯಾರಿಗಳು, ಭಾರತದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಮೀಟಿಂಗ್ಗಳು ಸಹಜವಾಗಿಯೇ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಸಹಜವಾಗಿ ಪಾಕಿಸ್ತಾನ ವಿಶ್ವಸಂಸ್ಥೆಯ ಕದ ತಟ್ಟಿದ್ರು ಕೂಡ ಅದರಲ್ಲಿ ಆಶ್ಚರ್ಯ ಪಡುವಂತಹ ಸಂಗತಿ ಏನಿಲ್ಲ ಅಂತ.